ನಮಸ್ಕಾರ. ವನಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಮನೋಜ ಇವತ್ತು ಶಾಂತಿ ಮತ್ತು ಮನೋಜ ಎಲ್ಲರೂ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ರೋಹಿಣಿ ಯಾರ್ದೋ ಜೊತೆ ಮಾತಾಡ್ತಾ ಇದ್ಲು, ಹಾಗಾಗಿ ಫೋಟೋ ತೆಕ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಅದು ತೊಗೊಂಡು ಬಂದು ಏನು ಮಾಡ್ತೀಯ ಅಂದರೆ, ಅವನಿಗೆ ಸರಿ ಒದೆ ಕೊಡಬೇಕಿವತ್ತು, ನಡಿಯೋ ಅಪ್ಪಿ ಹೋಗ್ಬರೋಣ ಅಂತ. ಅಯ್ಯೋ ನೀನು ಒಬ್ಬನೇ ಹೋಗ್ಬೇಡ ಮನೋಜ, ಸೂರ್ಯನ ಕರ್ಕೊಂಡು ಹೋಗು ಅಂತಾಳೆ ಶಾಂತಿ. ಬೇಡ ಬೇಡ ನಾನು ಒಬ್ಬನೇ ಸಾಕು ಅಂತ. ಸರಿ ಹೋಗ್ಬಿಟ್ಟು ಬರೋಗೊಂದು ರವಿ ಕರ್ಕೊಂಡು, ರವಿ ಬೇಡ, ನಾನು 5 ಡಿಗ್ರಿ ಮನೋಜ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಾನೇ ಹೋಗ್ತೀನಿ ಸಾಕು ಅಂತ ಹೇಳ್ತಾನೆ. ಇವನು ರೋಹಿಣಿನ ಹೋಗ್ಬಿಟ್ಟು, ನಿಮ್ಮನ್ನು ನಾನು ಮದುವೆ ಆಗ್ತೀನಿ ರೋಹಿಣಿ, ನೀನು ನನ್ನನ್ನು ಒಪ್ಕೋಬೇಕು ಅಂತ ಹೋಗಿ ಕೇಳ್ತಾನೆ. ಅದಕ್ಕೆ ಏನು ಏಕವಚನದಲ್ಲಿ ಇದ್ದಕ್ಕಿದ್ದಂಗೆ ಮಾತು ಚೇಂಜ್ ಆಯ್ತಲ್ಲ ಅಂತ ಅವಳು, ಹೌದಾ ನನ್ನ ಮದುವೆ ಆಗಬೇಕಾ, ಆಯಿತು ಟೈಮ್ ತೊಗೊಂಡು ಹೇಳ್ತೀನಿ ಅಂತ ಹೇಳ್ತಾಳೆ. ಟೈಮ್ ತೊಗೊಂಡು ಹೇಳೋದೇನು, ಇವಾಗಲೇ ಹೇಳ್ಬೋದಲ್ಲ ರೋಹಿಣಿ ಅಂತಾನೆ ಮಧ್ಯ ರೋಡಲ್ಲಿ ನಿಂತ್ಕೊಂಡು ಹಿಂಗಂತ ಕೇಳ್ತಾ ಇರ್ತಾನೆ. ಅದನ್ನು ಮನೋಜ ಫೋಟೋ ಮಾಡ್ಕೊಂಡಿರ್ತಾನೆ. ಫೋಟೋ ಮಾಡಿಕೊಂಡು ಅದನ್ನು ಅವನ ಮೊಬೈಲಲ್ಲೇ ಫೋಟೋ ತೆಕ್ಕೊಂಡು ಇಟ್ಕೊಂಡಿರ್ತಾನೆ. ಕೋರ್ಟಲ್ಲಿ ಎವಿಡೆನ್ಸ್ ಕೇಳಿದಾಗ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಾರ್ ಮರೆ ನಿಂತ್ಕೊಂಡು ತಕ್ಕೊಂಡಿರ್ತಾನೆ. ಆಮೇಲೆ ಮನೆಗೆ ಹೋಗಿ ವಿಷಯ ಹೇಳಿದಾಗ, ಇಂಥವನು ಈ ರೀತಿ ಅವಳನ್ನು ಕೇಳ್ತಾ ಇದ್ದ, ಈ ರೀತಿ ಆಯಿತು ಅಂತ ಹೇಳಿದಾಗ, ಸರಿ ಅವನಿಗೆ ಸ್ವಲ್ಪ ಬೆಂಡೆತ್ತನ ಅಂತ ಹೋಗ್ತಾರೆ. ಅಲ್ಲಿ ಹೋಗುವಾಗ ಸೂರ್ಯನೇ ಕರ್ಕೊಂಡು ಹೋಗು, ನಿನ್ನ ಕೈಲೆಲ್ಲ ಆಗುತ್ತೆ ಅಂತ. 5 ಡಿಗ್ರಿ ಮನೋಜ, ನನ್ನನ್ನು ಕೀಳಾಗಿ ನೋಡಬೇಡಿ, ನಾನು ಪವರ್ಫುಲ್ಲು, ಹಾಗೆ ಹಿಂಗೆ ಅಂತ ಏನೇನೋ ಕೊಚ್ಕೋತಾನೆ. ಇವಳೇನು ಮಾಡ್ತಾಳೆ, ಆಯಿತು ನಾಳೆ ಹೇಳ್ತೀನಿ ವಿಷಯ ಅಂದವಳು. ಹೋಗ್ಬಿಟ್ಟು ಅಲ್ಲಿ ಯಾರೋ ಡ್ಯಾನ್ಸ್ ಕುಣಿತಾ ಇರ್ತಾರೆ, ಅವನ ಹತ್ರ ಹೋಗ್ಬಿಟ್ಟು ಆ ಮನುಷ್ಯನ ಹೊಡಿಬೇಕು, ನಿನಗಿಷ್ಟು ದುಡ್ಡು ಕೊಡ್ತೀನಿ ಅಂತ ದುಡ್ಡನ್ನ ಎಣಿಸಿ ಕೈ ಬಿಡ್ತಾಳೆ. ಆವಾಗ ಅವನು ಕುಣಿಯೋದ್ರಲ್ಲಿ ಎಷ್ಟು ದುಡ್ಡು ಬರುತ್ತೆ, ಇದು ಒಬ್ಬನ್ನ ಹೊಡೆಯುತ್ತಾನೆ, ಆರಾಮಾಗಿ ದುಡ್ಡು ಸಿಗುತ್ತಲ್ಲ ಅಂತೇಳ್ಬಿಟ್ಟು ಒಪ್ಕೊಳ್ತಾನೆ ಅವನು. ಇವಳು 500 ರೂಪಾಯಿ ನೋಟ್ಗಳನ್ನು ತೆಗೆದು ಎಣಿಸ್ತಾ ಇರ್ತಾಳೆ ರೋಹಿಣಿ. ಅದನ್ನು ಅವನಿಗೆ ಖುಷಿ ಅನ್ನಿಸುತ್ತೆ, ಎಷ್ಟೊಂದು ದುಡ್ಡು, ನಾನು 500,000ಕ್ಕೆಲ್ಲ ಒಂದು ದಿನೆಲ್ಲ ದುಡಿಬೇಕು, ಇಲ್ಲಿ ಇಷ್ಟೊಂದು ದುಡ್ಡು ಕೊಡ್ತೀನಿ ಅಂತಾಳಲ್ಲ ಅಂತೇಳ್ಬಿಟ್ಟು ಆಯಿತು ಅಂತೇಳಿ ಒಪ್ಕೊಳ್ತಾನೆ. ಒಪ್ಕೊಂಡು ಅವನಿಗೆ ಎಲ್ಲಿ ಸಿಗ್ತಾನೆ ಏನು ಅಂತ ಮಾಹಿತಿ ಎಲ್ಲ ತಿಳ್ಕೊಂಡು ಇವಳು ಅವನಿಗೆ ಹೇಳ್ತಾಳೆ, ಇಂಥ ಕಡೆ ಬಾ ಇವಾಗ, ಅಲ್ಲಿರ್ತೀನಿ ನಾನು ಅಂತೇಳಿ. ಆಯಿತು ರೆಡಿ ಬರ್ತೀನಿ ಅಂತ. ಆಮೇಲೆ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋದಾಗ ಇದನ್ನು ಬಿಚ್ಚು ಶರ್ಟು ಅಂತ ಹೇಳ್ತಾಳೆ. ಶರ್ಟೆಲ್ಲ ಬಿಚ್ಚಬೇಕು ಮತ್ತು ನಾನು ಇಷ್ಟಪಡೋನು ನಾನು ಹೇಳ್ದಂಗೆ ಕೇಳಬೇಕು ತಾನೇ, ಬಿಚ್ಚಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಇವನು ಬಿಚ್ಚಕ್ಕೆ ಹೋಗ್ತಾನೆ. ಇವಳು ಇಲ್ಲಿ ರೌಡಿಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿರ್ತಾಳೆ, ಏನು ರೋಡಲ್ಲೆಲ್ಲ ಕುಣ್ಕೊಂಡು ಓಡಾಡ್ತಿರ್ತಾನೆ. ಅವನಿಗೆ ದುಡ್ಡು ಕೊಟ್ಟು ಹೋಗಿರ್ತಾಳೆ, ನಾನು ಫೋನ್ ಮಾಡ್ತೀನಿ ಆ ಟೈಮಿಗೆ ಕರೆಕ್ಟಾಗಿ ನೀನು ಅಲ್ಲಿ ಬರಬೇಕು ಅಂತೇಳಿ. ಇವನು ಹೌದು ಆಯಿತು ಅಂತ ಇಸ್ಕೊಂಡಿರ್ತಾನೆ. ಆಮೇಲೆ ಇವಳು ಅಲ್ಲೋಗಿ ಅವನಿಗೆ ಫೋನ್ ಮಾಡಿಕೊಂಡು ಯಾವುದೋ ಒಂದು ಕಾಡು ಮನೆ ಒಳಗಡೆ, ಪಾಳ್ ಮನೆ ಒಳಗಡೆ ಹೋಗ್ಬಿಟ್ಟು ಫೋನ್ ಮಾಡ್ತಾಳೆ, ಸೆರೆಟ್ ಬಿಚ್ಚು ಅಂತಾಳೆ. ಬಿಚ್ಚುತ್ತಾನೆ. ಅಯ್ಯೋ ಜಾಗ ಒಳಗಡೆ ಹೋಗೋಣ ಅಂತಾಳೆ. ಒಳಗಡೆ ಹೋಗೋಣ. ಹೋದರೆ ಜಾಗ ಸಖತ್ತಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ ಅಂತಾನೆ. ಹೌದೌದು ಮತ್ತು ಜಾಗ ಬೇಕಲ್ಲ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವನನ್ನು ಹಿಡಿದು ನೂಕ್ತಾಳೆ ಅಲ್ಲಿ ಒಳಗಡೆಗೆ. ನೂಕಿದ ಮೇಲೆ ಅವನು ಅಷ್ಟು ದೂರ ಹೋಗಿ ಬೀಳ್ತಾನೆ. ಆ ಬಿದ್ದ ತಕ್ಷಣವೇ ರೌಡಿ ಅಲ್ಲಿ ಎಂಟ್ರಿ ಆಗ್ತಾನೆ. ಎಂಟ್ರಿ ಆಗಿ ಅವನು ಮುಗ್ಗ ಹೊಡಿತಾ ಇರ್ತಾನೆ. ಇವಳು ಅಲ್ಲಿ ಕಾಣಿಸ್ತಾ ಇರಲ್ಲ, ಇವಳೆಲ್ಲೋ ಮರೆಯಲ್ಲಿ ನಿಂತಿರ್ತಾಳೆ ಅನಿಸುತ್ತೆ. ಅಲ್ಲಿಗೆ ಮನೋಜ ಮತ್ತು ಸೂರ್ಯ ಹೋಗ್ತಾರೆ. ಹೋಗ್ಬಿಟ್ಟು ಅವರು ಮನೋಜ ಹೇಳ್ತಾನೆ, ಸೂರ್ಯ ನೀನು ಹೋಗೋ, ನನಗೆ ಅವೆಲ್ಲ ಆಗಲ್ಲ, ಎಲ್ಲರೂ ಒಂದಕ್ಕಿಂತ ಜಾಸ್ತಿ ಜನ ಇದ್ಬಿಟ್ರೆ ಅಂತ. ಜಾಸ್ತಿ ಜನ ಏನಿರಲ್ಲ ಹೋಗೋ ಅಂತೇಳಿ. ಇದ್ದರೆ ಏನಾಗಲ್ಲ ಹೋಗೋ, ನೀನು 5 ಡಿಗ್ರಿ ಮನೋಜ ಅಲ್ವ, ಹೋಗೋ ಅಂತ ಹೇಳ್ತಾನೆ. ಇಲ್ಲ ನಾನು ಹೋಗಲ್ಲಪ್ಪ, ನೀನು ಹೋಗು ಸೂರ್ಯ, ಸರಿ ಬಿಡು ಅಂತೇಳಿ ಇವನೇ ಹೋಗ್ತಾನೆ ಒಳಗಡೆ ಹೋದರೆ ಒಬ್ಬನೇ ಹೊಡಿತಾ ಇರ್ತಾನೆ. ಒಬ್ಬನೇ ಹೊಡಿತಾ ಇರೋದು, ನಾನೇ ಹೋಗ್ತೀನಿ ಬಿಡು ಸೂರ್ಯ ಅಂತೇಳಿ ಏನು ದಾಪ್ಕಾಲು ಹಾಕ್ಕೊಂಡು ಇವನೇ ಹೋಗ್ತಾನೆ. ಅಲ್ಲಿ ಅವನಿಗೆ ಹೊಡಿತಾ ಇರ್ತಾನೆ ರೌಡಿ. ಆಮೇಲೆ ಇವನು ಕೂಡ ಅಲ್ಲಿ ಹೋಗಿ ಅವನಿಗೆ ಹೊಡೆಯೋಕ್ಕೆ ಹೋಗ್ತಾನೆ. ಸೂರ್ಯ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಸೂರ್ಯ ನಿಂತ್ಕೊಂಡು ನೋಡ್ತಾ ಇದ್ದು, ಆಮೇಲೆ ಇವನು ಅಂತ ಗೊತ್ತಾಗುತ್ತೆ, ಅವನ ಶಾಂತಿ ಹೋಮ್ ಅಪ್ಲೈಸೆನ್ಸ್ನೇ ಇವನು ಅಂತ ಗೊತ್ತಾಗುತ್ತೆ.
ನೀನು ಯಾಕೋ ಇಲ್ಲಿ ಅಂತ ಕೇಳ್ತಾನೆ. ನಾನೇನೇ ಇನ್ನೇನು ನೀನೇನು ಬಿಡ್ತೀಯಲ್ಲ ರೋಹಿಣಿನ, ನಾನು ಮದುವೆ ಆಗೋಣ ಅಂತ ಕೇಳೋಣ ಅಂತಿದ್ದೆ. ಕೇಳಿದ್ದಕ್ಕೆ ಇವಳು ರೌಡಿಗಳು ಬಿಡಿಸಿ ಈ ಥರ ಹೊಡ್ಸಿದ್ದಾಳೆ ಅಂತ. ಆಗ ಇಲ್ಲಿ ಮೀನಾ ಮತ್ತು ಸೂರ್ಯ ಇವ್ರುಗಳು ಕೂಡ ಮೀನಾ ಮತ್ತು ಏನೇ ಮಾಡೋಕ್ಕೋದ್ರೂ ಬೇಡ ಅಂತ ಹೇಳಲ್ಲ. ಪಾಪ ತುಂಬ ಇಷ್ಟಪಟ್ಟು ಅವನನ್ನು ಇದು ಮಾಡ್ತಾಳೆ. ಯಾವತ್ತೂ ಅಷ್ಟೇ, ಮನೆಯವರು ಏನೇ ಕೆಲಸ ಹೇಳಿದ್ರೂ ಆಗಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ. ಎಲ್ಲ ಕೆಲಸನೂ ಮಾಡಿಸ್ತಾಳೆ ಅವನ ಹತ್ರ. ಯಾವತ್ತೂ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋದೇ ಇಲ್ಲ. ಅಷ್ಟು ಚೆಂದ ಕೆಲಸ ಮಾಡಿಸ್ಕೊಂಡು ಇವಳೇ ಬೇಕಾದ್ರೆ ಕಳಿಸ್ತಾಳೆ. ಹೋಗ್ರಿ, ಅವ್ರಿಗೇನೋ ಕಷ್ಟ ಅಂತೆ, ಹೋಗ್ರಿ ಅಲ್ಲಿ ಕೆಲಸ ಮಾಡಿರಿ ಇಲ್ಲಿ ಕೆಲಸ ಮಾಡಿರಿ ಅಂತ ಕಳಿಸ್ತಾಳೆ. ಹಾಗೆ ರೋಹಿಣಿದು ಮೆಂಟಾಲಿಟಿ. ಹಂಗಾಗಿ ಯಾರಿಗೂ ತೊಂದರೆ ಮಾಡಲ್ಲ ಮೀನಾ ಯಾರಿಗೂ ತೊಂದರೆ ಮಾಡಲ್ಲ. ಅಷ್ಟು ಚೆಂದ ಹೇಳಿ ಕಳಿಸ್ತಾಳೆ. ಹಾಗಾಗಿ ಇವ್ರಿಗೆ ಮೀನಿಗೆ ಅದೇ ನೇಮು ಫೇಮು ಚೆನ್ನಾಗಿದೆ. ಒಟ್ಟಿಗೆ ಎಲ್ಲ ಕೆಲಸನೂ ಮಾಡಿಸ್ತಾಳಲ್ಲ, ಹೇಳಿದ ಕೆಲಸ ಯಾವುದೂ ಆಗಲ್ಲ ಅಂತ ಅನ್ನಲ್ಲ, ಎಲ್ಲ ಕೆಲಸನೂ ಮಾಡಿಸೋದ್ರಿಂದ ನೇಮು ಫೇಮು ಚೆನ್ನಾಗಿದೆ. ಹಂಗಾಗಿ ಅವಳು ಹೇಳಿದ ಕೆಲಸ ಎಲ್ಲ ಮಾಡಿಸ್ತಾನೆ ಇರ್ತಾಳೆ. ಹೂ ಮಾರೋದಾಗಲಿ, ಮತ್ತು ಮನೆ ಕೆಲಸ ಮಾಡೋದಾಗಲಿ, ಅತ್ತೆ ಕೈಲಿ ಬೈಸ್ಕೊಳ್ಳೋದಾಗಲಿ, ಮಾವನ ಕೈಲಿ ಬೈಸ್ಕೊಳ್ಳೋದಾಗಲಿ ಎಲ್ಲನೂ ಮಾಡ್ತಾಯಿರ್ತಾಳೆ. ತಾರಂಗೆ ಮಾತ್ರ ಏನೂ ಅನ್ನಲ್ಲ. ಅತ್ತೆಗೆ ಹೇಳ್ಕೊಡ್ತಿದ್ದಾಳೆ ಅಂತಲೂ ಏನೂ ಅನ್ನಲ್ಲ, ಯಾಕೆ ಹಿಂಗೆ ಹೇಳ್ಕೊಡ್ತಾವಳೆ ಅಂತಲೂ ಅಂದ್ಕೊಳ್ಳಲ್ಲ. ಪಾಪ ಅತ್ತೆ ಕಂಡ್ರೆ ಭಾಳನೇ ಇಷ್ಟಪಡ್ತಾಳೆ. ಅತ್ತೆನೇ ಗುರು 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 ಅಂತಾಳೆ. ಯಾವಾಗ ನೋಡಿದ್ರು ಬೈಕೊಂಡೇ ತಿರ್ಗೋದು ಅವಳಿಗೆ. ಅಯ್ಯೋ ಮನೋಜ, ತಲೆನೋವು ಕಣೋ, ನಿನ್ನ ಕಾಟದಿಂದ ನನಗೆ ಭಾಳ ತಲೆನೋವು ಅಂತಾಳೆ. ಯಾಕೆ ಮಮ್ಮಿ ತಲೆನೋವು? ನಾನೇನು ಅಂಥದ್ದು ಮಾಡಿದ್ದೀನಿ ಮಮ್ಮಿ ಅಂತಾನೆ. ಇನ್ನೇನು ಮಾಡಬೇಕು, ಎಲ್ಲ ನೀನೇ ಮಾಡ್ತಾಯಿದ್ದೀಯ, ಇನ್ನೇನು ಮಾಡಬೇಕು ಹೇಳು? ತಲೆನೋವು ನನಗೆ. ಯಾವಾಗ ನೋಡಿದ್ರು ಏನಾರ ಒಂದು ಎಡ್ವರ್ಟ್ ಮಾಡ್ಕೊಂಡು ಬರ್ತೀಯ, ನನಗೆ ತಲೆನೋವು ತರ್ತೀಯ ಅಂತ ಬೈತಾ ಇರ್ತಾಳೆ. ಹೋಗಿ ಮಮ್ಮಿ, ಎಲ್ಲರ ಮುಂದೆ ನನಗೆ ಬೈತೀಯ ಅಂತ. ಆವಾಗ ಎಲ್ಲರೂ ನಗಾಡ್ತಾರೆ. ತಾರನೂ ಕೂಡ ನಗಾಡ್ತಾಳೆ. ತಾರ ಸೈಲೆಂಟಾಗಿದ್ದಾಳೆ, ಏನು ಮಾತಾಡ್ತಿಲ್ಲ. ಮನೆ ಒಳಗಡೆ ಆರಾಮಾಗಿ ಓಡಾಡಿಕೊಂಡು ಸೈಲೆಂಟಾಗಿ ಅವಳು ಕೆಲಸ ಅವಳು ಮಾಡಿಕೊಂಡು ಆರಾಮಾಗಿದ್ದಾಳೆ. ಇವತ್ತವರೆಗೂ ಏನು ಪ್ರಾಬ್ಲಮ್ಮು ಅಂತಲೂ ಗೊತ್ತಾಗಿಲ್ಲ, ಏನು ತೊಂದರೆ ಅಂತಲೂ ಗೊತ್ತಾಗಿಲ್ಲ. ಇವನಿಗಂತೂ ಚೆನ್ನಾಗಿ ಎತ್ತುತ್ತಾರೆ ಮಾತ್ರ ಬೆಂಡು. ಹಂಗಿಂಗೆ ಎತ್ತಲ್ಲ ಬಿಡಿ, ಬೆಂಡು ಎತ್ತೋದು ಅಂದರೆ ಸಖತ್ತಾಗಿ ಎತ್ತುತ್ತಾರೆ. ಆಮೇಲೆ ರೋಹಿಣಿ ಕಾಣಿಸಲ್ಲ ಅಲ್ಲಿ. ಇವನು ಮಾತ್ರ ಹೋಗ್ತಾನೆ. ಯಾರು ಹೇಳಿ, ಸೂರ್ಯನೂ ಮತ್ತು ಮನೋಜನೂ ಅಲ್ಲಿಗೆ ಹೋಗ್ತಾರೆ. ಹೋದ್ರೂ ರೋಹಿಣಿ ಅಲ್ಲೆಲ್ಲೂ ಕಾಣಿಸ್ಕೊಳ್ಳಲ್ಲ. ಅದೆಲ್ಲೋದ್ಲು ಅಂತಲೂ ಗೊತ್ತಾಗಿರೋದೇ ಇಲ್ಲ. ಚೆನ್ನಾಗಿ ಹೊಡಿತಾರೆ ಮಾತ್ರ ಅವನಿಗೆ. ಹೊಡೆಯಾಟ ಅಂದರೆ ಅಷ್ಟಿಷ್ಟಲ್ಲ. ಇಲ್ಲಿ ಮನೋಜಂಗೂ ಮತ್ತು ಅಯ್ಯೋ ಬಿಡಪ್ಪಿ ನೀನೇನು, ನಾನೇ ಹೋಗ್ತೀನಿ ಅಂತ ಇವನೇ ಹೋಗ್ತಾನೆ. ಹೋಗಿ ಅಲ್ಲಿ ಇವನು ಒಬ್ಬ ಅಲ್ವಾ, ಒಬ್ಬನಿಗೇನು ಹೊಡೆಯೋದು ಮಹಾ ಕಷ್ಟದ ಕೆಲಸ ಅಲ್ಲ ಅಂಥೇಳಿ ಇವನೇ ಹೋಗಿ ಅವನಿಗೆ ತದ್ಕಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಸೂರ್ಯ ಹೋಗಿ ಬಿಡಿಸ್ತಾನೆ. ಇವ್ನು ನಿಮ್ಮ ಎಂಪ್ಲಾಯ್ ಅಲ್ವೇನೋ ಪೆಂಗ್ಯ, ನಿಂಗೆ ಅಷ್ಟು ಗೊತ್ತಾಗಲ್ವ ಅಂತ. ಹ್ಞೂ ಕಣೋ, ಅವನೇ, ಇಲ್ಲಿಗೆ ಯಾಕೆ ಬಂದ ಇವನು ಅಂಥೇಳಿ ಸಮಾಧಾನ ಮಾಡಿಕೊಂಡು ಇಬ್ಬರೂ ವಾಪಸ್ ಬರ್ತಾರೆ ಅಲ್ಲಿಂದ. ವಾಪಸ್ ಬಂದು ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.